ಯಾರ ಬಗ್ಗೆ ಮಾತಾಡ್ತಿದ್ದೀರಾ ದಣೆ? ಅವಳು ಅಂದ್ರೆ ಯಾರು ದಣೆ? ಹೊಳೆ ಹೊಳೆ ಆ ಶಾರದಾ ಕಣೋ ಛತ್ರಿ. ರೀ, ಯಾವ ಶಾರದಾ? ಆ ಶಾರದನ್ ಬಗ್ಗೆ ಹೇಳಿದ್ದನ್ನ ಇವ್ರೇನಾದ್ರೂ ಕೇಳಿಸ್ಕೊಂಡ್ಬಿಟ್ರ? ಯಾರು? ಇವಾಗ ಮಾತಾಡಿದ್ರಲ್ಲ ರೀ, ಶಾರದಾ ಅಂತೇನೋ. ನಾನಾ? ಹ್ಞೂ ರೀ, ಶಾರದಾ ಅಂತೇನೋ ಮಾತಾಡ್ದಂಗಿತ್ತು. ಅದಕ್ಕೆ ಶಾರದನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ. ಓಹೋ, ನತ್ಗೆ ಶಾರದಾ ಅಂತ ಅಂದ್ಕೊಂಡ್ಯಾ? ಯಾವ ದಿಕ್ಕಲ್ಲಿ ನೋಡಿದ್ರು ಮುತ್ಯಾಲ್ ಮರಕ್ಕೆ 3 ಎಲೆ ಅಂದಂಗೆ ಅವಳನ್ನ ಎಲ್ಲೇ ಹುಡ್ಕೊಂಡು ಹೋದ್ರು 3 ಬಿಟ್ಟು ಮನೆಗೆ ಬರಬೇಕು. ಯಾವಾಗ ಎಲ್ಲೇ ಹೋದ್ರು ಅದೇ ವಿಷಯ ಕೇಳ್ತಾರೆ ಜನ, ಅದೇ ಮಾತಾಡ್ತಾರೆ. ಊರಿಗೆ ಮನೆಗೆ ಎಂಥ ಕಳಂಕ ತಂದುಬಿಟ್ಲು, ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ. ಅವಳು ದೇವರು ಒಡವೆ ಕದ್ದು ಪೂಜಾರಪ್ಪನ ಜೊತೆ ಓಡೋದ್ಲಲ್ಲ ಅಂತ ಮಾತಾಡಿ ಆಡಿ ಆನ ಮರ್ಯಾದೆ ಎಲ್ಲ ಕಟ್ಟಾಗ್ತಿದ್ದಾರೆ. ಅಂಥದ್ರಲ್ಲಿ ಆ ಹಾಳ್ಗೇಡಿ ಹೆಂಗಸನ್ನ ಹೆಸರಿಟ್ಕೊಂಡು ನನ್ನ ಮುಂದೆ ಬರ್ತಿದೆ ನಮ್ಮಿ. ಏನೋ ನನ್ನನ್ನು ಮದುವೆ ಆಗಿದ್ದಕ್ಕೆ ಎತ್ತಿನ ಮೇಲೆ ಕೂತು ನೊಣ ಬೆಟ್ಟ ಸೇರ್ತು ಅನ್ನಂಗಾಗಿದೆ ನಿಮಗೆ. ಇನ್ನೊಂದು ಸಾರ್ತಿ ಅವಳ ಹೆಸರು ನನ್ನ ಕಿವಿಗೆ ಬೀಳಬಾರ್ದು. ಹೋಗ್ರಿ ಇಲ್ಲಿಂದ. ನಾವು ಹೋಗ್ಬತ್ತೀನಿ. ನೋಕನ್ ಮಗ ಹುಷಾರು. ಅಪ್ಪ, ಅಣ್ಣ ಅಮ್ಮಂಗೆ ಮಾತ್ರ ಹೇಳ್ತಾ ಇದ್ದಾನೆ, ನಿನಗೆ ಹೇಳಲೇ ಇಲ್ಲ. ಏಯ್, ನೀನೊಬ್ಳು ಬಾಕಿ ಇದೆ ಕಣೆ ಫಿಟ್ಟಿಂಗ್ ಇಡಕ್ಕೆ. ಅವಳಿಗೆ ಯಾಕೋ ಅಂತೀಯ? ನನ್ನ ಮಗಳು ಅಪ್ಪ ಅಮ್ಮನ ಸರಿ ಸಮಾನವಾಗಿ ನೋಡ್ತಾಳೆ. ನೀನೇ ತಾಯಿ ಸೆರಗನ್ನು ಇಟ್ಕೊಂಡು ಓಡಾಡ್ತಾ ಇರೋದು. ಇನ್ನೇ ನೀನ್ ಪಂಚೆ ತುದು ಇಟ್ಕೊ ಓಡಾಡಕಾಯ್ತದ? ಏನೋ ಏನಿಲ್ಲ. ನೋಡಪ್ಪ, ಅಣ್ಣ ನಿನ್ಗೆ ಎದುರುತ್ರ ಕೊಡ್ತಾ ಇದ್ದಾನೆ. ಹೇಳ್ತಾನಮ್ಮ, ಹೇಳ್ತಾನೆ. ಹೇಳ್ದೆ ಇನ್ನೇನು ಮಾಡ್ತಾನೆ? ಏಯ್, ಎಲ್ಲಿಗೆ ಹೋಯ್ತಾ ಇದೀಯಾ ಅಂತ ಬೊಗಳು ಬಿಟ್ಟು ಹೋಗು. ಅನ್ಕೊಂಡಿದ್ದೆ ಮಗ ಯಾವ್ದಾರ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾವನೆ ಅಂದ್ರೆ ಅದಕ್ಕೆ ಅಪ್ಶಕ್ ನಾನು ನುಡಿತಾರೆ ಅಂತವ. ನುಡ್ದೆ ಬಿಟ್ರು. ಲೇ ಲೀಲಾ, ನಿನ್ನ ಮಗ ವಿಧಾನಸೌಧದ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋಂಗೆ ಆಡ್ತಿದ್ಯಲ್ಲೇ ನೀನು. ಈ ತೀರ್ಪೋಗಿ ಹೋಗ್ತಾ ಇರೋದು ಆಯ್ಕೊಂಡು ತಿನ್ನಕ್ಕೆ. ಅವ್ನು ಹೋಗ್ಲಿಲ್ಲ ಅಂದ್ರೆ ಯಾರಿಗೂ ಏನು ಲಾಸ್ ಆಗಲ್ಲ. ಅಪ್ಪ, ನೀ ಸುಮ್ನೆ ಮಳೆ ಬಂದವ್ರ ತರ ಬೈತಾನೆ ಕುತ್ಕೊಬೇಡ. ನಾನು ಮೈಸೂರಿಗೊಂದು ಇಂಟ್ರ್ಯೂಗೆ ಹೋಯ್ತಾವ್ನಿ. ಆಗ್ಲಿಂದ ಒಂದ್ ಕಾಯಿ ಸುಲಿಯಕ್ಕಾಗ್ಲಿಲ್ಲ. ಯಾರು ಇಳಿತವ್ರೆ ಆಟೋಯಿಂದ? ನಿಮ್ಮ ಅಕ್ಕ ಬಂದ್ರು. ಜಯಕ್ಕ ಇವಳೇನೆ, ಒಂದು ಫೋನ್ ಕೂಡ ಮಾಡದೆ ಬಂದ್ಬಿಟ್ಟವಳೆ. ಅಯ್ಯೋ ಮಕ್ಕಳವ, ಜಾತ್ರೆ ಇಲ್ಲ ವ್ರತ ಇಲ್ಲ, ಈ ನಾಟಕದ ಅಕ್ಕ, ಅಣ್ಣ ಅತ್ತಿಗೆ ಏನ್ ಮಾಡ್ತಿರ್ಬೋದು ಇವಾಗ? ಅಣ್ಣ ಅತ್ಕೆನ್ ಕರ್ಕೊಂಡು ಸಿಟಿಗೆ ಹೋಗಿರ್ಬೋದು. ಹ್ಞೂ ಅಕ್ಕ, ನಂಗೂ ಹಂಗೆ ಅನಿಸ್ತದೆ. ನೆನ್ನೆ ಅತ್ತಿಗೆ ತುಂಬಾನೇ ಬೇಜಾರಲ್ಲಿದ್ದಂಗಿತ್ತು, ಅದಕ್ಕೆ ಹೋಗಿರ್ಬೋದು ಅಂತ. ಅಕ್ಕ, ಮೋಸ್ಟ್ಲಿ ಅಣ್ಣ ಅತ್ತಿಗೆನ ರೌಂಡ್ಸ್ ಹಾಕಕ್ಕೆ ಗಾಡಿಲಿ ಕರ್ಕೊಂಡು ಹೋಗಿರ್ಬೋದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಏ ಅಕ್ಕ, ಏಕೆ ಕರೆಕ್ಟ್ ಆಗಿ ಹೇಳಿಲ್ವಾ? ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಅಲ್ವೇ? ಯಾವ ಗಂಡ ಹೆಂಡತಿನ ಗಾಡಿಲಿ ಕೂರಿಸ್ಕೊಂಡು ರೌಂಡ್ ಹೊಡಿಯಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಸಿಟಿವರೆಗೂ?
ಆಹಾ ನಿಮ್ಮಂತವ್ರಿಗೆಲ್ಲ ಓದಿ 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 ಅಂತ ಬಡ್ಕೊಂಡ್ರು ಓದ್ದೇನೆ ಕುಂಟೆ ಬಿಲ್ಲೆ ಮರ್ಕೋತಿ ಆಟ ಆಡ್ಕೊಂಡು ಅವಿದ್ಯಾವಂತರಾಗಿ ಉಳ್ಕೋತಿರಲ್ಲ. ನಿಮ್ಮಂತವ್ರಿಂದ ನಮ್ಮಂತ ಎಜುಕೇಟೆಡ್ಗಳಿಗೆ ಅವಮಾನ ಆಗ್ತಾ ಇದೆ. ಹೇ ಅಣ್ಣ ಅತ್ಗೆ ಏಕಾಂತದಲ್ಲಿ ಕಾಲ ಕಳೆಯಕ್ ಹೋಗಿದಾರ ಕಣೆ ಗೂಬೆ. ಹೌದಾ? ಇರ್ಬೋದೇನೋ ಅಲ್ಲ, ಅದೇನೆ ಅಣ್ಣ ಅತ್ಗೆನ ಮಾಲಿಗೆ ಕರ್ಕೊಂಡು ಹೋಗಿರ್ಬೋದು. ಅಲ್ಲಿ ಅವರಿಬ್ರು ಶಾಪಿಂಗ್ ಮಾಡ್ತಿರ್ಬೋದು. ಅಲ್ಲಿ ಅತ್ಗೆ ಅವ್ರಿಗೆ ಏನೇನ್ ಬೇಕು ಎಲ್ಲ ತಗೋತಾರೆ. ಅದ್ಗೆಗಿರೋ ಒಳ್ಳೆ ಮನ್ಸಿಗೆ ಬರೀ ಅವ್ರಿಗೆ ಮಾತ್ರ ಅಲ್ಲ, ಮನೇಲಿ ಇನ್ನೂ 4 ಜನ ತಂಗಿರಿದ್ದಾರೆ, ಅವ್ರಿಗೆ ಇಷ್ಟವಾಗಿರೋದು ಏನಾದ್ರು ತಗೊಬೇಕು ಅಂತ ತಗೊಂಡ್ಬರ್ತಾರೆ. ಹೌದೌದು. ಆಗ ನಮ್ಮಣ್ಣ ಬ್ಯಾಡ ಪಾರು, ಹೋದ್ಕಿಂತ ನಿನ್ ಜೊತೆ ಹೋಗಿ ತಗೊಂಡ್ ಬಂದಿರೋದೇ ಜಾಸ್ತಿ ಆಗೈತೆ ಅಂತಾನೆ. ಆಗ ಅದ್ಕೆ ಅವೆಲ್ಲ ಹೋದ್ ಲೆಕ್ಕ, ಇದು ಹೊಸ ಲೆಕ್ಕ, ಮೊದ್ಲು ಕೊಡ್ಸು ಅಂತಾಳೆ. ಅದೆಲ್ಲ ಕೊಡ್ಸಾದ್ಮೇಲೆ ಅವ್ರು ಹೋಟ್ಲಿಗೆ ಹೋಗ್ತಾರೆ. ಅಲ್ಲಿ ಇಡ್ಲಿ, ವಡೆ, ದೋಸೆ, ಪಾನಿಪುರಿ, ಮಸಾಲ ಪುರಿ, ಐಸ್ ಕ್ರೀಮು, ಜ್ಯೂಸು ಅಂತ ಎಲ್ಲ ತಿಂತಾರೆ. ಅಲ್ಲಿಂದ ಮೂವಿ ನೋಡಕ್ಕೆ ಥಿಯೇಟರ್ಗೆ ಹೋಗಿರ್ತಾರೆ. ಇದೆಲ್ಲ ನಿಜನೇನ್ರಿ? ಮತ್ತಿನ್ನೇನ್ ಸುಳ್ಳ? ಮನೇಲಿ ಸುಳ್ಳು ಹೇಳಿ ಹೋಗಿರೋ ಯಾವ ಪ್ರೇಮಿಗಳು ತಾನೇ ಸುಮ್ನಿರ್ತಾರೆ? ಎಲ್ಲಾ ಪ್ರೇಮಿಗಳು ಮಾಡೋದನ್ನೇ ಇವರು ಮಾಡ್ತಿದ್ದಾರೆ ಅಷ್ಟೇ. ಅಕ್ಕ ಅತ್ಗೆ ಫೋನ್ ಹಾಕೋಣ, ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಏನ್ರಿ ಇವಳು ಚಿಕ್ಕೋಳು ಅಂತ ನಮ್ಗಿಂತ ದೊಡ್ಡವ್ರ ತರ ಆಡ್ತಾಳೆ. ನ್ಯೂ ಜನರೇಷನ್ ಅಲ್ವಾ, ಅದಕ್ಕೆ ನಿನ್ ತಲೆ ಜನರೇಷನ್ ಬರಿಯೇ.